ಮಂಡ್ಯ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಸೀತಾರಾಮ್ ಭಜನಾ ಮಂಡಳಿ ನಾಗಮಂಗಲ ಹಾಗೂ ಬಸವೇಶ್ವರ ಭಜನಾ ಮಂಡಳಿ ಕೊಮ್ಮರಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಜನೆ ಮತ್ತು ತತ್ವಪದ ಗಾಯನ ಕಾರ್ಯಕ್ರಮ ಮಂಡ್ಯ ಸಿಟಿ ವಿದ್ಯಾನಗರ 2ನೇ ತಿರುವು ಸಭಾಂಗಣದಲ್ಲಿ ಕಾರ್ಯಕ್ರಮ. ಕಾಂಗ್ರೆಸ್ ಮುಖಂಡ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಹಿರಿಯ ವಕೀಲ ಎಂ ಗುರುಪ್ರಸಾದ್ ತಂಬೂರಿ ಬಾರಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿ, ಕನ್ನಡದ ತತ್ವಪದದ ಸಾಹಿತ್ಯವು 16ರಿಂದ 19ನೇ ಶತಮಾನದ ಅವಧಿಯಲ್ಲಿ ಜನಪದ ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಬೆಳೆದು ಬಂದ ಮೌಖಿಕ ಪರಂಪರೆಯಾಗಿದೆ. ಜಾತಿ, ಲಿಂಗ ತಾರತಮ್ಯವನ್ನು ಧಿಕ್ಕರಿಸಿ ಮಾನವೀಯತೆ ಹಾಗೂ ದೈವಜ್ಞಾನವನ್ನು ಸಾರಿದ ಈ ತತ್ವಪದಗಳ ಇತಿಹಾಸ ಮತ್ತು ಪ್ರಮುಖ ವಿವರಗಳು, ಮೂಲ ಮತ್ತು ಹಿನ್ನೆಲೆ, ಪ್ರಾಚೀನತೆ ತತ್ವಪದಗಳು ಲಿಖಿತ ಸಾಹಿತ್ಯಕ್ಕೂ ಮುಂಚೆ ಜನಪರ ಬಾಯಿಯಲ್ಲಿ ಕಂಠಸ್ಥವಾಗಿ ಹರಿದು ಬಂದ ನಾಡು ಹಬ್ಬಗಳಾಗಿವೆ. ಮೂಲ ತತ್ವ ಅಂದರೆ ಸತ್ಯ ಅಥವಾ ವಾಸ್ತವ, ಬದುಕಿನ ನಶ್ವರತೆ, ಆತ್ಮದ ಅರಿವು ಮತ್ತು ಭಗವಂತನ ಸಾಕ್ಷಾತ್ಕಾರವೇ ಇವುಗಳ ಮುಖ್ಯ ತಿರುವುಗಳು. ಈ ಸಂದರ್ಭದಲ್ಲಿ ಮದ್ದೂರು ರಘು, ಕೆ.ಎಂ. ಸುಭಾಷ್ ಚಂದ್ರ ಅವರಿಗೆ ಕರ್ನಾಟಕ ಸೇವಾ ಭೂಷಣ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಎಂ.ಜಿ. ಭೂಮಿಕಾ ಪ್ರಸಾದ್, ಶ್ರೀಮತಿ ಜ್ಯೋತಿ, ಪದ್ಮಾ, ಬೆಟ್ಟಯ್ಯ, ಸುರೇಖಾ, ಸುಕನ್ಯಾ, ಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ದಿವಸ ನಮ್ಮ ಮಾಜಿ ನಗರಸಭಾ ಸದಸ್ಯರು, ಸಮಾಜದ ಚಿಂತಕರಾದಂತಹ ಶ್ರೀಮತಿ ಪದ್ಮಾ ಮೋಹನ್ ಅವರ ಮನೆ ಅಂಗಳದಲ್ಲಿ ಮನೆಗೆ ಒಂದು ಭಜನೆಯನ್ನು ತಗೊಬೇಕು, ಒಂದು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು, ಗುರು ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿವಸ ಭಜನೆ ಮತ್ತು ತತ್ವಪದ ಗಾಯನ ಕಾರ್ಯಕ್ರಮವನ್ನು ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾಜಿ ನಗರಸಭಾ ಸದಸ್ಯರಾದಂತಹ ಪದ್ಮಾ ಮೋಹನ್ ಅವರೇ, ಹಾಗೆ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಶರಣ ಸಂಸ್ಕಾರ ಅಂತಕ್ಕಂಥದ್ದು ಅಲ್ವಾ, ಅರಿವೇ ಗುರು ಅಂತಕ್ಕಂಥದ್ದು. ಗುರು ಎಲ್ಲಪ್ಪ ಅಂತ ಹೇಳಿದ್ರೆ ನಾವು ಅರ್ಥಕೊಂಡ್ರೆ ಅಲ್ಲಿ ಗುರು ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಇಡೀ ಮನುಕುಲದಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಬಡವ ಇಲ್ಲ, ಶ್ರೀಮಂತ ಇಲ್ಲ, ಮೇಲಿಲ್ಲ, ಕೇಳಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು. ನಾವೆಲ್ಲ ಕಾಯಕ ಪುರುಷರು, ಕಾಯಕದಿಂದ ಕೈಲಾಸವನ್ನ ಕಾಣಬೇಕು, ವರ್ಷಿಪ್ ಅಂತಕ್ಕಂಥದ್ದು, ಕಾಯಕದಿಂದ ಕೈಲಾಸವನ್ನ ಕಾಣಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ವಿಶ್ವ ಮಾನವೀಯತೆಯ ದಿನವನ್ನು ಆಚರಣೆ ಮಾಡಿದ್ದೀವಿ. ಜಗತ್ತಿನಾದ್ಯಂತ ವಿಶ್ವ ಮಾನವೀಯತೆಯ ದಿನವನ್ನು, ಅದು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ದೈವೇ ಧರ್ಮದ ಮೂಲವಯ್ಯ ಅಂತ. ಧರ್ಮದ ಮೂಲವೇ ಯಾವುದಪ್ಪ ಅಂತ ಹೇಳಿದ್ರೆ ನಾವು ದಯೆ ಅಂತಕ್ಕಂಥದ್ದೇ ಧರ್ಮದ ಮೂಲ ಅಂತಕ್ಕಂಥದ್ದು ಅಲ್ವಾ. ಅದೇ ನಮ್ದು ಬೈಬಲ್ ಅಲ್ಲ, ನಮ್ದು ಕುರಾನ್ ಅಲ್ಲ, ಇನ್ನೊಂದು ಹಿಂದೂ ಧರ್ಮದ ಮತ್ತೊಂದು ಗ್ರಂಥ ಅಲ್ಲ, ರಾಮಾಯಣ ಮಹಾಭಾರತ. ದಯೆ ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು, ಮಾನವೀಯತೆ ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಇನ್ನೊಂದು ಕಡೆ ಹೇಳ್ತಾರೆ, ಮುಂದೋದ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತಕ್ಕಂಥ ಮಾತು. ಅಯ್ಯ ಎಂದರೆ ಸ್ವರ್ಗ, ಅಯ್ಯ ಅನ್ಬೇಕು, ಯಾರು ಅನ್ಕೊಂಡ್ರೆ ಅಯ್ಯೋ ಯಪ್ಪ ಅಯ್ಯೋ ಬನ್ನಿ ಅಂತ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಅಂದ್ರೆ ನರಕ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದು ಇರಬೇಕು ಅಂತಕ್ಕಂಥ ಮಾತು. ಯಾವುದೇ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ನುಡಿದರೆ ಮುತ್ತಿನ ಹಾರಗಳನ್ನ ಜೋಡಿಸಿದ ಸಂದರ್ಭದಲ್ಲಿ ಮುತ್ತಿನ ಹಾರ ಹೆಂಗಿರ್ತದೋ ಹಾಗೆ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಇನ್ನೊಬ್ರು ಕೇಳುವ ರೀತಿಯಲ್ಲಿ ಇರಬೇಕು, ಇನ್ನೊಬ್ಬರಿಗೆ ಮಾನವ ಹಕ್ಕುಗಳು, ಮಾನವ ಮೌಲ್ಯಗಳು ಖುಷಿಯಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಗುರು ಪರಂಪರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಅವತ್ತೊಂದು ಅನುಭವ ಮಂಟಪದಲ್ಲಿ ನಿಮ್ಮಂಥ ಎಲ್ಲ ಮಾನವರನ್ನ, ಎಲ್ಲ ಜಾತಿ, ಸಮುದಾಯ, ಧರ್ಮದವರನ್ನ ಒಂದು ಕಡೆ ಸೇರಿಸಿ ನಾವೆಲ್ಲ ಕಾಯಕ ಜೀವಿಗಳಾಗಬೇಕು, ಧರ್ಮದ ಅಡಿನಲ್ಲಿ ಹೋಗಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟವನ್ನು ಮಾಡಿದಂಥವರು ಬಸವಣ್ಣವರು. ಅವತ್ತಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಂಡಿದ್ರು, ಬರೀ ಒಂದೇ ಸಮುದಾಯ ಅಲ್ಲ. ಹಾಗಾಗಿ ನೀವೆಲ್ಲ ಭಾಳ ವಿಶೇಷವಾಗಿ ಇವತ್ತು ದಿವಸ ದೇಶದಲ್ಲಿ ನೋಡ್ಬೋದು, ಭಾಳ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ, ತುಂಬ ಜಾತೀಯತೆ ತಾಂಡು ಮಾಡ್ತಾ ಇದೆ, ಸೋಮಾರಿತನ ತಾಂಡು ಮಾಡ್ತಾ ಇದೆ ಅಲ್ವಾ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅನೇಕ ಮಕ್ಕಳನ್ನ ಕಿಡ್ನಾಪ್ ಮಾಡುವಂಥ ಪ್ರಕರಣಗಳು ಜಾಸ್ತಿ. ಇಂಥವೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಶರಣರಾಗಬೇಕು. ಅರಿದಡೆ ಶರಣ, ಮರದಡೆ ಮಾನವ ಅಂತ. ನಾವೆಲ್ಲ ಮಾನವರಾಗಿ ಹುಟ್ಟಿದ್ದೀವಿ. ನಾವು ಹತ್ಕೊಂಡಾಗ ನಾವೇನಾಗ್ತೀವಿ? ಶರಣರಾಗ್ತೀವಿ. ನಾವು ಮಾನವರಾಗಬಾರ್ದು, ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಶರಣರಾಗಬೇಕು ಅಂತಕ್ಕಂಥ ಮಾತು. ನಾವು ಮಾನವರಾಗಿ ಹುಟ್ಟಿದ್ದೀವಿ, ಪ್ರತಿಯೊಬ್ಬರು ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಊರಿನಲ್ಲಿ ಬಡವರು, ಶ್ರೀಮಂತರು, ಮಧ್ಯಮ ಹುಟ್ಟಿದ್ದೀವಿ. ಆದರೆ ನಾವೆಲ್ಲ ಅರ್ಥದಾಗ ನಾವು
ಶರಣರಾಗ್ತೀವಿ ಅಂತಕ್ಕಂಥ ಉದ್ದೇಶ. ಹಾಗಾಗಿ ಪದ್ಮಮೋಹನ್ ನಮ್ಮಲ್ಲಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ನಾವು ಸ್ವಾತಂತ್ರ್ಯ ಬಂತು, ಆದರೆ ನಮಗಿನ್ನೂ ಅನೇಕ ಸ್ವಾತಂತ್ರ್ಯಗಳು ನಮ್ಮ ದೇಶದಲ್ಲಿ ನಮ್ಮ ಅನೇಕ ಭಾಗಗಳಲ್ಲಿ ಬೇಕಾಗಿದೆ. ನಮಗೆ ಇನ್ನೂ ವಾಕ್ ಸ್ವಾತಂತ್ರ್ಯ ಬೇಕಾಗಿದೆ. ಇವತ್ತು ಅನೇಕ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಕೂತ್ಕೊಳ್ಳ, ಯಾರು ಮಾತಾಡೋದು ಅಂತ ಹೇಳ್ತಾರೆ. ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದಿಲ್ಲ. ಸ್ನೇಹ ಜೀವ ಕೆಲಸ ಮಾಡಿ ಅಂತಾರೆ, ಮಾಡೋದಿಲ್ಲ. ಅನೇಕ ಕಚೇರಿಗಳಲ್ಲಿ ಇವತ್ತೊಂದು ದಿವಸ ಗೌರವನ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಕನ್ನಡಪರ ಸಂಘಟನೆಗಳಿಗೆ ಇವತ್ತು ಗೌರವವನ್ನು ಕೊಡ್ತಾ ಇಲ್ಲ. ಏನ್ರಿ ಏನು ರೋಡ್ ಕಾಲ್ ಮಾಡೋಕೆ ಬಂದಿದ್ದೀರಾ ಅಂತಕ್ಕಂಥ ಮಾತನ್ನ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡುವಂಥ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ. ಹಾಗಾಗಿ ಎಲ್ಲ ವರ್ಗದವ್ರಿಗೆ, ಇಡೀ ಮನುಕುಲಕ್ಕೆ ನಾನು ಈ ಸಮಾಜದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಸಹ ನಾವು ಮಾನವರಾಗಬೇಕು, ಮಾನವೀಯತೆಯಿಂದ ಕೆಲಸ ಮಾಡಬೇಕು, ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕು, ಸದೃಢ ಸಮಾಜವನ್ನು, ಈ ಭಾರತದಲ್ಲಿ ಭವ್ಯ ಭಾರತವನ್ನು, ಬಸವ ಭಾರತವನ್ನು ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಭಜನೆಯನ್ನು ಮನೆ ಮನೆಗಳಲ್ಲಿ, ಮಂಡ್ಯ ನಗರದ 31 ವಾರ್ಡ್ಗಳಲ್ಲಿ ಎಲ್ಲರ ಮನೆಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನೂ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ. ಮುಂದಿನ ದಿವಸಗಳಲ್ಲಿ ನಾವು ಆಡ್ತಾ ಆಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತ, ಆಡ್ತಾ ಆಡ್ತಾ ತಮ್ಮೂರಿನ ಬಾರ್ತಾ ಬಾರ್ತಾ ರಾಗ, ಆಡ್ತಾ ಆಡ್ತಾ ಮನೇಲಿರ್ತಕ್ಕಂಥ ಕೆಟ್ಟ ಸಂಸ್ಕಾರಗಳೆಲ್ಲ ಹಾಚ್ಕೊಂಡಿರ್ತೇವೆ.